ಹಬ್ಬಗಳು ಸ್ಟಾರ್ಟ್ ಆಯಿತು ಅಂದರೆ ಸಾಕು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡ್ತಾ ಇರ್ತೀವಲ್ವ. ಹಾಗಿದ್ರೆ ಬನ್ನಿ, ಇವತ್ತು ನಾವು ತುಂಬ ರುಚಿಯಾಗಿರಬೇಕು ಹಾಗೆ ತುಂಬ ಸಾಫ್ಟಾಗಿ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ಹೂರ್ಣನ ಮಾಡ್ಕೊಳೋದು ಹೇಗೆ, ಹಾಗೆ ಹದವಾಗಿ ಹಿಟ್ಟನ್ನು ನೆನೆಸ್ಕೊಳೋದು ಹೇಗೆ, ಈ ಎರಡೂ ಸೇರಿಸ್ಬಿಟ್ಟು ಹದವಾಗಿ ಹೋಳಿಗೆ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಬದಲಿಗೆ 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟನ್ನು ಸಹ ಬೇಕಿದ್ದರೆ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನನೂ ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನು ಫಸ್ಟೇ ಕೈಯಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿನ ಜೊತೆ ಹೊಂದ್ಕೋಬೇಕಲ್ವ ಅರಿಶಿನ ಮತ್ತು ಉಪ್ಪು. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನೆನೆಸ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಎಣ್ಣೆ ಹಾಕ್ಕೊಳೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ. ಕೈಗೆ ಏನು ಹಿಟ್ಟು ಹತ್ತಿದೆ ಅಲ್ವ, ಅದೆಲ್ಲ ಹೋಗಬೇಕು. ಆ ರೀತಿಯಾಗಿ ಚೆನ್ನಾಗಿ ನಾದ್ಕೊತ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನೋಡಿ, ಈ ರೀತಿಯಾಗಿ ಆಲ್ಮೋಸ್ಟ್ ಇದು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 10ರಿಂದ 12 ನಿಮಿಷದವರೆಗೂ ಈ ರೀತಿಯಾಗಿ ನೆನೆಸ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಾಕ್ಕೊಳೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ, ಹಿಟ್ಟು ಸಹ ಚೆನ್ನಾಗಿ ನೆನೆಯುತ್ತೆ. ಈಗ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು 1 ಅವರ್ ಇದನ್ನು ನೆನೆಯಲಿಕ್ಕೆ ಬಿಡೋಣ. ಈಗ ಅಷ್ಟರಲ್ಲೇ ನಾವು ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ ಅಷ್ಟು ಬೇಳೆನ ತೊಗೊಂಡಿದ್ದೀನಿ. ತೊಗರಿ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು 1-2 ಸಾರಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡ್ಕೊಳ್ಳೋಣ. ಈ ರೀತಿ ಆದಮೇಲೆ ನೀರನ್ನು ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ನೋಡಿ, ಈಗ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಈ ಬೇಳೆನೆಲ್ಲ ಸೇರಿಸ್ಕೋಬೇಕು. ಈ ಬೇಳೆ ಎಲ್ಲ ಸೇರಿಸ್ಕೊಂಡಾದಮೇಲೆ ನೋಡಿ, ಈಗ ಇದರಲ್ಲೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಧ್ಯದಲ್ಲೇ ನಾವು ಈ ರೀತಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಚೆಕ್ ಮಾಡ್ಕೊಳ್ಳೋಣ ಬೇಳೆ ಬೆಂದಿದೆನಾ ಅಂತ. ನೋಡಿ, ಈಗ ಒಂದು ಬೇಳೆ ತೆಗೆದು ನೋಡಿದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಬೇಳೆ ಬೆಂದಿದೆನಾ ಅಂತ. ನೋಡಿ, ಒಂದು ಬೇಳೆ ಮಧ್ಯದಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ, ವೈಟ್ ಕಲರ್ ಇನ್ನೂ ಬೆಂದಿಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಅದನ್ನು ಹಾಗೆ ಬೇಯಿಸಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಮತ್ತೆ ಈಗ ಒಂದೊಂದು ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು, ಇನ್ನೂ ಸಾಫ್ಟಾಗಿ ಬೇಯಿಸ್ಕೋಬಾರ್ದು. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಬೇಳೆ ಕಟ್ಟಲ್ಲಿ ನಾವು ಒಬ್ಬಟ್ಟು ಸಾರನ್ನು ಮಾಡ್ಕೋಬೋದು. ಹಾಗೆ ಈ ಬೇಳೆಯಲ್ಲಿ ಈಗ ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ. ಈಗ ಅದೇ ಪಾತ್ರೆಯಲ್ಲೇ ನಾನಿಲ್ಲಿ 1 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಫಸ್ಟೇ ನಾವು ಬೇಳೆ ಹಾಕೋಕ್ಕೂ ಮುಂಚೆನೇ ಬೆಲ್ಲ ಮತ್ತು ಕಾಯನ್ನು ಚೆನ್ನಾಗಿ ಇದರಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಬೆಲ್ಲನೂ ಸಹ ಬೇಗ ಕರಗುತ್ತೆ, ಹಾಗೆ ಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಳುತ್ತೆ. ಹಾಗಾಗಿ ಫಸ್ಟೇ ನಾನಿಲ್ಲಿ ಬೆಲ್ಲ ಮತ್ತು ಕಾಯನ್ನು ಈ ರೀತಿಯಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಬೆಲ್ಲನೂ ಸಹ ಚೆನ್ನಾಗಿ ಕರಗ್ತಾ ಇದೆ. ಬೇಳೆ ಜೊತೆಲಿ ಹಾಕಿದ ಮೇಲೆ ಬೆಲ್ಲ ಕರಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದನ್ನು ಫಸ್ಟೇ ನಾವು ಈ ರೀತಿಯಾಗಿ ಕರಗಿಸ್ಕೋಬೇಕು. ನೋಡಿ, ಕಾಯಿ ಸಹ ತುಂಬ ಚೆನ್ನಾಗಿ ಒಳ್ಳೆ ಘಮ ಕೊಡ್ತಾ ಇದೆ. ಈ ಟೈಮಲ್ಲಿ ಬೇಳೆನ ಹಾಕ್ಕೊಂಬಿಡೋಣ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಈಗ ನೋಡಿ, ಬೆಲ್ಲ ಮತ್ತು ಕಾಯಿ ಏನಿತ್ತಲ್ವ ಅದು ಬೇಳೆ ಜೊತೆ ಇವಾಗ ಚೆನ್ನಾಗಿ ಹೊಂದ್ಕೊಳುತ್ತೆ ಬೇಗನೆ. ಫಸ್ಟೇ ನಾವು ಕಾಯಿ ಮತ್ತು ಬೆಲ್ಲನ ಬಿಸಿ ಮಾಡ್ಕೊಂಡಿರೋದ್ರಿಂದ ಇವಾಗ ಬೇಳೆ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ನೋಡಿ, ಆಲ್ಮೋಸ್ಟ್ ಇದು ಕಲರ್ ಸಹ ಚೇಂಜ್ ಆಗಿದೆ. ಇಷ್ಟಿದ್ರೆ ಸಾಕಾಗುತ್ತೆ. ಇನ್ನೂ ಇದನ್ನು ಗಟ್ಟಿಯಾಗಿ ಬೇಯಿಸ್ಕೋಬಾರ್ದು. ಈ ನೀರಿನ ಅಂಶ ಏನು ಲೈಟಾಗಿ ಕಾಣಿಸ್ತಾ ಇದೆ ನೋಡಿ, ಇಷ್ಟಿರಬೇಕಾಗುತ್ತೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಇದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ಇಷ್ಟಂತೂ ಇರಲೇಬೇಕಾಗುತ್ತೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಆವಾಗಲೇ ನೋಡಿದ್ಕಿಂತಲೂ ಈಗ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ರುಬ್ಕೋಬೇಕಾಗುತ್ತೆ. ನೀರೇನು ಯೂಸ್ ಮಾಡ್ದೇ ಹಾಗೇ ರುಬ್ಕೋಬೇಕು. ನೋಡಿ, ಈಗ ರುಬ್ಕೊಂಬಂದಿದ್ದೀನಿ. ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಕೈಯಲ್ಲಿ ಮುಟ್ಟಿದರೆ ಎಷ್ಟು ಸಾಫ್ಟ್ ಅಂತ ಫೀಲ್ ಕೊಡುತ್ತೆ. ಈ ರೀತಿಯಾಗಿ ಸಾಫ್ಟಾಗಿ ಇರಬೇಕು. ಕೈಗೆಲ್ಲೂ ಸಹ ಅಂಟೋದಿಲ್ಲ. ಎಷ್ಟು ನೀಟಾಗಿ ಬಂದಿದೆ. ಈ ರೀತಿಯಾಗಿ ಹದವಾಗಿ ಮಾಡಿಕೊಂಡ್ರೆ ಹೋಳಿಗೆ ಅನ್ನೋಂಥದ್ದು ತುಂಬ ರುಚಿಯಾಗಿ ಹಾಗೆ
ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಮತ್ತು ಹೂರಣ ಅನ್ನುವಂಥದ್ದು ಎರಡೂ ಒಂದೇ ಹದವಾಗಿ ಬರಬೇಕು. ಈ ರೀತಿಯಾಗಿ ಎಲ್ಲ ಬೌಲ್ಗಳನ್ನ ರೆಡಿ ಮಾಡ್ಕೊಂಡಾದಮೇಲೆ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ. ನೀವು ಯಾವ ರೀತಿಯಾಗಾದರೂ ಹೇಳಿರಿ, ಅದೆಲ್ಲೂ ಕಟ್ಟಾಗೋದಿಲ್ಲ. ಈ ರೀತಿ ಆಗಿದ್ದರೆ ಸೂಪರ್ ಸಾಫ್ಟ್ ಆಗಿರೋಂಥ ಹೋಳಿಗೆನ ನಾವು ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಈ ವರ್ಷದ ಹಬ್ಬಕ್ಕೆ ನೀವು ಮನೇಲಿ ಈ ರೀತಿಯಾಗಿ ಹೋಳಿಗೆನ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊತೀರ, ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ ಹಿಟ್ಟನ್ನು ಒಂದು ಸರಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಎಣ್ಣೆ ಅಂತೂ ಏನು ವೇಸ್ಟ್ ಆಗೋದಿಲ್ಲ, ಅದೇ ಎಣ್ಣೆನ ನಾವು ಹೋಳಿಗೆ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಕೈಯಲ್ಲಿ ಒಂದೇ ಪ್ರಮಾಣ ಬರಲಿ ಹಿಟ್ಟು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಹೋಳಿಗೆ ಅನ್ನೋಂಥದ್ದು ಚಿಕ್ಕದು ಬೇಕಾ ದೊಡ್ಡದು ಬೇಕಾ ನೋಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಳಿದಿರೋಂಥ ಹಿಟ್ಟನ್ನು ನಾನು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಇಟ್ಕೊತೀನಿ ಡ್ರೈ ಆಗದೆ. ಇವಾಗ ಒಂದೊಂದೇ ಹಿಟ್ಟನ್ನು ತಗೊಂಡು ಹೋಳಿಗೆನ ಮಾಡ್ಕೋಬೇಕು. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನೆ ಹಚ್ಕೊಂಡು ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ಅಗಲ ಮಾಡ್ಕೋಬೇಕು. ನೋಡಿ ಈ ಹೂರಣ ಇದೆಲ್ಲ ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಹಿಟ್ಟಿನಿಂದ ಕವರ್ ಮಾಡ್ಕೋಬೇಕು. ನೀಟಾಗಿ ಎಲ್ಲೂ ಗ್ಯಾಪ್ ಬರದೇ ಇರೋ ರೀತಿಯಲ್ಲಿ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಹಿಟ್ಟು ಅಂತ ಅನಿಸಿದರೆ ತೆಗಿಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿದೆ, ಹಾಗಾಗಿ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಒಂದು ಸ್ವಲ್ಪ ಈ ರೀತಿ ತಟ್ಕೊಂಡು ಆಮೇಲೆ ನಾವು ರೋಲರಿಂದ ಈ ರೀತಿ ಮಾಡ್ಕೋಬೇಕು. ಹಿಟ್ಟು ಮತ್ತು ಹೂರಣ ಅನ್ನೋವಂಥದ್ದು ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕು. ಒಂದು ಕಡೆ ಹಿಟ್ಟು ಒಂದು ಕಡೆ ಹೂರಣ ಅನ್ನೋವಂಥದ್ದು ಆಗಬಾರ್ದು. ನೋಡಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗ್ತಾಯಿದೆ. ಈ ರೀತಿ ಆದರೆ ಹೋಳಿಗೆ ಅನ್ನೋಂಥದ್ದು ಗಟ್ಟಿ ಆಗೋದಿಲ್ಲ. ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ನಾವು ತಿನ್ಬೋದು. ನೋಡಿ ಈ ರೀತಿಯಾಗಿ ತವ ಮೇಲೆ ಹಾಕ್ಬಿಟ್ಟು ನಿಧಾನಕ್ಕೆ ತೆಗೆದ್ರೆ ಆಯಿತು. ಎರಡೂ ಸೈಡಲ್ಲೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಬಿಸಿ ಫ್ರೈ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಮೇಲ್ಗಡೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ. ತಿನ್ನಲಿಕ್ಕೂ ಸಹ ಅಷ್ಟೇ ಸಾಫ್ಟಾಗಿ ಬಂದಿರುತ್ತೆ. ಎರಡೂ ಸೈಡಲ್ಲೂ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ರೀತಿಯಾಗಿ ಬೇಯಿಸ್ಕೋಬೇಕು. ಅಷ್ಟೇ ಸೂಪರ್ ಸಾಫ್ಟಾಗಿರೋಂಥ ಹೋಳಿಗೆಗಳು ರೆಡಿ ಆಗೋಯಿತು. ಎಷ್ಟೊತ್ತಿದ್ರೂ ಸಹ ಗಟ್ಟಿ ಆಗೋದಿಲ್ಲ. ಎಷ್ಟು ದಿನ ಇಟ್ಕೊಂಡು ಬೇಕಾದರೂ ತಿನ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.